ನಮಸ್ತೆ. ಸ್ನೇಹಿತರೆ, ಒಬ್ಬ ವ್ಯಕ್ತಿಗೆ ತನ್ನ ಅದೃಷ್ಟದಿಂದ ಕೋಟಿ ಕೋಟಿ ಹಣವಿರುವ ಬ್ಯಾಗ್ ಸಿಗುತ್ತದೆ. ಆದರೆ ಆತನಿಗೆ ಹಣದ ಸರಿಯಾದ ಬಳಕೆಯ ಜ್ಞಾನವೇ ಇರುವುದಿಲ್ಲ. ಅಂದ್ರೆ ಒಂದು ಗಾದೆ ಮಾತಿನಂತೆ ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟ ಹಾಗೆ. ಹೌದು ಸ್ನೇಹಿತರೆ, ಎಷ್ಟೇ ಹಣವಿದ್ರೂ ಅದನ್ನು ಬಳಸಿಕೊಳ್ಳುವ ಕಲೆ ಜ್ಞಾನವಿಲ್ಲ ಅಂದ್ರೆ ಎಲ್ಲ ವ್ಯರ್ಥ. ಹಣವಿದ್ದ ಮಾತ್ರಕ್ಕೆ ಶ್ರೀಮಂತನಾಗಲು ಸಾಧ್ಯವಿಲ್ಲ. ಅದಕ್ಕೆ ಹಣವನ್ನು ಬಳಸುವ ಮತ್ತು ಅದನ್ನು ಬೆಳೆಸುವ ಕಲೆ ತಿಳಿದಿರಬೇಕು. ಅದಕ್ಕೆ ನಮಗೆ ಜ್ಞಾನ ಅನ್ನೋದು ಅತಿ ಮುಖ್ಯವಾಗ್ತದೆ. ಹಾಗೂ ಜ್ಞಾನ ಮತ್ತು ತಿಳುವಳಿಕೆ ಇದ್ರೆ ಒಬ್ಬ ವ್ಯಕ್ತಿಯು ಎಷ್ಟೋ ರೀತಿಯ ಸಂಪತ್ತನ್ನ ಸಂಪಾದನೆ ಮಾಡಬಹುದು. ಹೌದು, ಅದಕ್ಕೆಲ್ಲ ಮುಖ್ಯವಾಗಿ ಬೇಕಾಗಿರುವುದು ಸರಸ್ವತಿಯ ಒಂದು ಆಶೀರ್ವಾದ. ಹೌದು, ಮಾತೆ ಮಹಾಲಕ್ಷ್ಮಿಯ ಜೊತೆಗೆ ಸರಸ್ವತಿ ದೇವಿಯ ಆಶೀರ್ವಾದವಿದ್ದರೆ ಜೀವನದಲ್ಲಿ ಖುಷಿ ನೆಮ್ಮದಿ ಕೂಡ ಇರುತ್ತದೆ. ಹೌದು ಸ್ನೇಹಿತರೆ, ವೆಲ್ಕಮ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ಅತ್ಯಂತ ವಿಶೇಷವಾದ ವಸಂತ ಪಂಚಮಿಯ ವಿಶೇಷ ಹಾಗೂ ಅದರ ಆಚರಣೆಯಿಂದ ದೊರೆಯುವ ಪ್ರಯೋಜನದ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ. ವಸಂತ ಕಾಲದ ಆಗಮನವನ್ನು ಸೂಚಿಸುವ ಹಬ್ಬವನ್ನು ವಸಂತ ಪಂಚಮಿ ಎಂದು ಆಚರಿಸಲಾಗುತ್ತದೆ. ಈ ಮಂಗಳಕರ ಸಂದರ್ಭವು ಬುದ್ಧಿವಂತಿಕೆ, ಜ್ಞಾನ, ಸಂಗೀತ, ಕಲೆ ಮತ್ತು ವಿಜ್ಞಾನದ ಸಾಕಾರವಾದ ಸರಸ್ವತಿ ದೇವಿಗೆ ಸಮರ್ಪಿತವಾಗಿದೆ. ಸರಸ್ವತಿ ಪಂಚಮಿ ಎಂದು ಕರೆಯಲ್ಪಡುವ ಈ ಹಬ್ಬವು ಭಾರತದಲ್ಲಿ ಭಕ್ತಿ ಮತ್ತು ಶ್ರದ್ಧೆಯಿಂದ ಆಚರಣೆಯನ್ನು ಮಾಡಲಾಗುತ್ತದೆ. ಈ ಬಾರಿ ವಸಂತ ಪಂಚಮಿಯು ಫೆಬ್ರವರಿ 2ರಂದು ಆಚರಿಸಲಾಗುತ್ತದೆ. ಹೌದು, ಶಿಕ್ಷಣ, ಮಾತು, ಜ್ಞಾನದ ದೇವತೆಯಾದ ಸರಸ್ವತಿ ದೇವಿಯನ್ನು ಪೂಜಿಸುವುದರಿಂದ ವಿಶೇಷ ಫಲಿತಾಂಶಗಳನ್ನು ಪಡೆಯಬಹುದು. ವಸಂತ ಪಂಚಮಿಯಂದು ನಾವು ಏನನ್ನ ಮಾಡಬೇಕು ಹಾಗೂ ಯಾವ ರೀತಿಯ ದೇವಿಯ ಪೂಜಾ ವಿಧಾನಗಳನ್ನು ಮಾಡಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ತಾಯಿ ಸರಸ್ವತಿ ದೇವಿಗೆ ಹಳದಿ ಮತ್ತು ಬಿಳಿ ಬಣ್ಣವೆಂದರೆ ತುಂಬಾ ಇಷ್ಟ. ಆದ್ದರಿಂದ ಜನರು ಈ ದಿನ ಹಳದಿ ಬಟ್ಟೆಗಳನ್ನು ಧರಿಸುತ್ತಾರೆ ಮತ್ತು ಹಳದಿ ಹಣ್ಣುಗಳು ಹಾಗೂ ಸಿಹಿಯಾದ ಅಕ್ಕಿ ಪಾಯಸವನ್ನು ತಾಯಿ ಸರಸ್ವತಿ ದೇವಿಗೆ ಅರ್ಪಿಸುತ್ತಾರೆ. ಹಾಗೂ ಬಿಳಿ ಹೂವುಗಳನ್ನು ಮಾತೆ ಸರಸ್ವತಿ ದೇವಿಗೆ ಅಲಂಕಾರದಿಂದ ಮಾಡುತ್ತಾರೆ. ಹಾಗೂ ಈ ದಿನ ಪೂಜೆಯ ಸಮಯದಲ್ಲಿ ಮಾತೆ ಸರಸ್ವತಿಯ ವ್ರತ ಕಥಾವನ್ನು ಪಠಿಸುವುದರಿಂದ ವ್ಯಕ್ತಿಯು ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ಕೂಡ ಹೇಳಲಾಗ್ತದೆ. ಇದರೊಂದಿಗೆ ಜ್ಞಾನವೂ ಲಭಿಸುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಪುರಾಣಗಳಲ್ಲಿ ತಿಳಿಸಿರುವಂತೆ ವಸಂತ ಪಂಚಮಿಯು ಅತ್ಯಂತ ಮುಖ್ಯವಾದುದು ಹಾಗೂ ವಿಶೇಷವಾದುದು, ಶ್ರೇಷ್ಠವಾದುದು. ಈ ವಸಂತ ಪಂಚಮಿಯನ್ನು ಪ್ರತಿ ವರ್ಷ ಮಾಘ ಮಾಸದ ಶುಕ್ಲ ಪಕ್ಷದ 5ನೇ ದಿನದಂದು ಆಚರಿಸಲಾಗುತ್ತದೆ. ಹಾಗಾಗಿ ಈ ದಿನ ವಿದ್ಯಾರ್ಥಿಗಳು ತಪ್ಪದೆ ಸರಸ್ವತಿ ದೇವಿಯನ್ನು ಪ್ರಾರ್ಥಿಸುತ್ತಾರೆ. ಅಷ್ಟೇ ಅಲ್ಲದೆ ಯಾವ ವ್ಯಕ್ತಿಯೂ ಜ್ಞಾನದ ಒಂದು ಬಯಕೆ ಇರುತ್ತದೆಯೋ ಹಾಗೂ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಎಂಬ ಬಯಕೆ ಇದ್ದಲ್ಲಿ ಆ ವ್ಯಕ್ತಿಯು ಈ ದಿನದಂದು ಸರಸ್ವತಿಯ ಪೂಜೆಯನ್ನು ಮಾಡಿ ಆರಂಭ ಮಾಡಿದರೆ, ಅಂದರೆ ಯಾವುದೇ ರೀತಿಯ ಮಂತ್ರಗಳನ್ನು ಕಲಿಯಲು ಅಥವಾ ಯಾವುದೇ ರೀತಿಯ ಹೊಸದನ್ನು ಕಲಿಯಲು ಆರಂಭ ಮಾಡಿದರೆ ಅತ್ಯಂತ ಶುಭವಾಗುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹೌದು, ವಸಂತ ಪಂಚಮಿಯಂದು ಬೆಳಗ್ಗೆ 7ರಿಂದ ಮಧ್ಯಾಹ್ನ 12:30ರವರೆಗೆ ಸರಸ್ವತಿ ದೇವಿಯನ್ನು ಪೂಜಿಸಲು ಉತ್ತಮವಾದ ಸಮಯ. ಹಾಗೂ ಈ ದಿನ ಅತ್ಯಂತ ಶುಭ ದಿನ. ಈ ದಿನದಂದು ನಾವು ಕೆಲವೊಂದು ಒಳ್ಳೆಯ ಕಾರ್ಯಗಳನ್ನು ಮಾಡಿದರೆ ಅದು ಉತ್ತಮವಾದ ಫಲ ನೀಡುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹಾಗೂ ಈ ದಿನ ನಾವು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಇದ್ದರೆ ಅಥವಾ ವಿದ್ಯಾಭ್ಯಾಸದಲ್ಲಿ ಹಿಂದಿದ್ದರೆ ಅಂತಹ ಮಕ್ಕಳಿಗೋಸ್ಕರ ಈ ಒಂದು ಕೆಲಸವನ್ನು ಅಂದರೆ ರೆಮಿಡಿಯನ್ನು ನೀವು ಮಾಡಬಹುದು. ಹಾಗೂ ಈ ದಿನ ಈ ಒಂದು ಕೆಲಸ ಅಥವಾ ರೆಮಿಡಿಯನ್ನು ಮಾಡುವುದರಿಂದ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕವನ್ನು ಪಡೆಯುವಲ್ಲಿ ಹಾಗೂ ಇತರ ಅಭ್ಯಾಸಿಗಳು ತಾವು ಉತ್ತಮವಾದ ಫಲಿತಾಂಶವನ್ನು ಪಡೆಯುವಲ್ಲಿ ನೆರವಾಗುತ್ತದೆ. ಹೌದು, ಅಂದರೆ ಸರಸ್ವತಿಯ ಮಂತ್ರವಾದ, ಸರಸ್ವತಿಯ ವಿದ್ಯಾ ಮಂತ್ರವಾದ ಯಾವುದೇ ಆದರೂ ಮಂತ್ರ, ನಿಮಗೆ ಗೊತ್ತಿರುವ ಮಂತ್ರ ಅಥವಾ ಸರಸ್ವತಿಯ ಅತ್ಯಂತ ಮುಖ್ಯವಾದ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಎಂಬ ಮಂತ್ರ, ಈ ಮಂತ್ರವನ್ನು ಅಥವಾ ಇನ್ನಿತರ ಯಾವುದಾದರೂ ಬೀಜ ಮಂತ್ರವನ್ನು ನೀವು ಪಠಿಸಬಹುದು. ಹೌದು, ಈ ದಿನ ಈ ಮಂತ್ರಗಳನ್ನು ಪಠಿಸುವುದರಿಂದ ಉತ್ತಮವಾದ ಫಲವನ್ನು ಪಡೆಯಬಹುದು. ಅದರ ಜೊತೆಗೆ ಈ ಮಂತ್ರವನ್ನು ಹೇಳುವಾಗ ಒಂದು ಗ್ಲಾಸಿನಲ್ಲಿ ನೀರು ಹಾಕಿ ಅದರ ಮೇಲೆ ಕೈಯಿಟ್ಟು ಈ ಮಂತ್ರವನ್ನು 21 ಅಥವಾ 108 ಬಾರಿ ಹೇಳಿ ಆ ನೀರನ್ನು ನೀವು ಮಕ್ಕಳಿಗೆ ಕುಡಿಸಬೇಕು. ಇದರಿಂದಾಗಿ ಮಕ್ಕಳ ವಾಣಿಯು ಶುದ್ಧವಾಗುತ್ತದೆ, ಸ್ಪಷ್ಟವಾಗುತ್ತದೆ ಹಾಗೂ ಅವರಲ್ಲಿ ವಾಕ್ಚಾತುರ್ಯ ಬರುತ್ತದೆ ಎಂದು ಕೂಡ ಹೇಳುತ್ತಾರೆ. ಇದು ಮಾತಿನ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಎಂದು ಕೂಡ ನಂಬಲಾಗಿದೆ. ಅಷ್ಟೇ ಅಲ್ಲದೆ ಅವರ ಮಾತಿನ ಮುಂದೆ ಯಾರೂ ಕೂಡ ನಿಲ್ಲಲಾರರು ಎಂಬ ಒಂದು ಫಲಿತಾಂಶ ದೊರೆಯುತ್ತದೆ. ಹಾಗೂ ವಸಂತ ಪಂಚಮಿಯಂದು ನಾವು ಏನು ಮಾಡಿದರೆ ಒಳ್ಳೆಯದು ಎಂಬುದರ ಬಗ್ಗೆ ನೋಡುವುದಾದರೆ ವಸಂತ ಪಂಚಮಿಯ ದಿನವನ್ನು ಶುಭ ದಿನವೆಂದು ಪರಿಗಣಿಸಲಾಗಿದೆ. ಹಾಗಾಗಿ ಈ ದಿನದಂದು ವಿವಾಹ, ಗೃಹ ಪ್ರವೇಶ ಅಥವಾ ಹಲವು ರೀತಿಯ ಶುಭ ಕಾರ್ಯಗಳನ್ನು ವಸಂತ ಪಂಚಮಿಯ ದಿನದಂದು ಮಾಡಲಾಗುತ್ತದೆ.
ಅಂದು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಿದರೂ ಖಂಡಿತವಾಗಿಯೂ ಅದರಲ್ಲಿ ಯಶಸ್ಸು ದೊರೆಯುತ್ತದೆ ಎಂದು ಕೂಡ ಹೇಳುತ್ತಾರೆ. ಧರ್ಮ ಗ್ರಂಥಗಳ ಪ್ರಕಾರ ಈ ದಿನವನ್ನು ಉತ್ತಮ ಮುಹೂರ್ತವೆಂದು ಪರಿಗಣಿಸಲಾಗುತ್ತದೆ ಹಾಗೂ ಯಾವುದೇ ರೀತಿಯ ಪಂಚಾಂಗವನ್ನು ನೋಡುವ ಅಗತ್ಯವಿರುವುದಿಲ್ಲ ಎಂದು ಕೂಡ ಹೇಳಲಾಗುತ್ತದೆ. ಈ ದಿನ ಮುಹೂರ್ತವನ್ನು ನೋಡದೆ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡಬಹುದು. ಈ ವಸಂತ ಪಂಚಮಿ ಪೂಜೆಯು ಮಕ್ಕಳು ಅಧ್ಯಯನದಲ್ಲಿ ಹಿಂದುಳಿದಿದ್ದರೆ ಅಥವಾ ವಿದ್ಯಾಭ್ಯಾಸದಲ್ಲಿ ಅಥವಾ ಶಿಕ್ಷಣದಲ್ಲಿ ತೊಂದರೆಗಳನ್ನು ಎದುರಿಸುತ್ತಿದ್ದರೆ ವಸಂತ ಪಂಚಮಿ ದಿನದಂದು ಬೆಳಗ್ಗೆ ಪವಿತ್ರ ಸರಸ್ವತಿಯ ಯಂತ್ರವನ್ನು ಮನೆಯ ಪೂಜಾ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡುವುದರಿಂದ ಎಲ್ಲ ರೀತಿಯ ಸಮಸ್ಯೆಗಳು ಪರಿಹಾರ ಸಿಗುತ್ತದೆ ಎಂದು ಕೂಡ ಹೇಳುತ್ತಾರೆ. ಹಾಗೂ ಈ ದಿನದಂದು ಮಾತೆ ಸರಸ್ವತಿ ದೇವಿಗೆ ಬಿಳಿ ಶ್ರೀಗಂಧ, ಹಳದಿ ಮತ್ತು ಬಿಳಿ ಹೂವುಗಳನ್ನು ಅರ್ಪಿಸಬೇಕು. ಧೂಪ ದೀಪಗಳನ್ನು ಬೆಳಗಿಸಿ ಪೂಜೆಯನ್ನು ಮಾಡುವುದರಿಂದ ತಾಯಿ ಮಾತೆಯ ಸರಸ್ವತಿ ದೇವಿಯ ಆಶೀರ್ವಾದ ದೊರೆಯುತ್ತದೆ ಮತ್ತು ಮಕ್ಕಳಿಗೆ ಪುಸ್ತಕಗಳನ್ನು ವಿತರಿಸುವುದು ಶುಭ ಫಲಗಳನ್ನು ನೀಡುತ್ತದೆ ಎಂದು ಕೂಡ ಹೇಳುತ್ತಾರೆ. ಈ ದಿನದಂದು ಅಗತ್ಯವಿರುವ ಮಕ್ಕಳಿಗೆ ಪುಸ್ತಕಗಳನ್ನು ವಿತರಿಸುವುದರಿಂದ ನಿಮ್ಮ ಮಕ್ಕಳ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ಎಂದು ಕೂಡ ಹೇಳುತ್ತಾರೆ. ಮಕ್ಕಳ ಮನಸ್ಸಿನಲ್ಲಿ ಆಧ್ಯಾತ್ಮಿಕತೆಗೆ ಹೆಚ್ಚಿನ ಆಸಕ್ತಿಯನ್ನು ಮೂಡಿಸಿದಂತಾಗುತ್ತದೆ ಎಂದು ಕೂಡ ಹೇಳುತ್ತಾರೆ. ಹೌದು, ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.